ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇದಕ್ಕೆ ಆರ್ಚ್ ವಿತ್ ಪಿಕಾಟ್ ಡಿಸೈನ್ನ ತೋರಿಸ್ತಿದ್ದೀನಿ. ಅದಕ್ಕೆ 5 ಚೈನ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 5 ಚೈನ್, 3 ಸಿಂಗಲ್ ಕ್ರೋಶಾ, ಅಗೈನ್ 5 ಚೈನ್, 2 ಸಿಂಗಲ್ ಕ್ರೋಶಾ, ಅಗೈನ್ 5 ಚೈನ್ಸ್, 1 ಸಿಂಗಲ್ ಕ್ರೋಶಾ, 6 ಚೈನ್ಸ್ ಆರ್ 7 ಚೈನ್ನ ಹಾಕಿ ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಅಲ್ಲಿಂದ ಒಂದು ಸ್ವಲ್ಪ ಹಿಂದೆ ಲಾಕ್ ಮಾಡಿ ಅದು ಆರ್ಚ್ ಥರ ಫಾರ್ಮ್ ಆಗಬೇಕು. ದೆನ್ 5 ಚೈನ್ 5 ಚೈನ್ 5 ಚೈನ್ ಸೇಮ್ ಫಸ್ಟ್ ಹೇಳಿದ್ನಲ್ಲ ಅದೇ ಕೌಂಟಿಂಗ್ ಹಾಕಿ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚು ಮಧ್ಯೆ 3 ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಒಂದು ಆರ್ಚಿಂದ ಇನ್ನೊಂದು ಆರ್ಚ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಬೇಸ್ ಲೈನ್ ಅಷ್ಟೇ ಸಿಂಪಲ್ಲು. ನೆಕ್ಸ್ಟು ಅದ್ರ ಮೇಲೆ ಆರ್ಚ್ ಫಾರ್ಮ್ ಆಗುತ್ತೆ. 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ ಸಿಂಗಲ್ ಕ್ರೋಶಾ ಇರೋ ಕಡೆ ಸಿಂಗಲ್ ಕ್ರೋಶನ ಮಾಡಿ ಲಾಕ್ ಮಾಡಿ, 5 ಚೈನ್ ಇರೋ ಕಡೆ 5 ಚೈನ್ನ ಹಾಕಿ ಸಿಂಗಲ್ ಕ್ರೋಶಾ ಇರೋ ಕಡೆ ಸಿಂಗಲ್ ಕ್ರೋಶಾ ಮಾಡಿ, ದೆನ್ ಅಗೈನ್ 1 ಮೋರ್ 5 ಚೈನ್. ಇದು ಟ್ಯಾಸಲ್ ಗ್ಯಾಪು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ, ಮೀನ್ಸ್ ಸಿಂಗಲ್ ಕ್ರೋಶಾ ಇರುತ್ತಲ್ಲ ಆ ಸಿಂಗಲ್ ಕ್ರೋಶಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡಿ. ದೆನ್ ಅದಾದಮೇಲೆ ಇದು ಆರ್ಚ್ ಫಾರ್ಮ್ ಆಗೋಕ್ಕೆ 1 2 ಚೈನ್ನ ಹಾಕಿ ಆ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ, ಮೀನ್ಸ್ 1 ಸಿಂಗಲ್ ಕ್ರೋಶಾ ಮಾಡಿ. ದೆನ್ ಇಲ್ಲಿಂದ ಡೈರೆಕ್ಟು ಆ ಆರ್ಚ್ಗೆ ಡಬಲ್ ಕ್ರೋಶಾ ಮಾಡಬೇಕು. ಆ ಆರ್ಚ್ ಗ್ಯಾಪ್ಗೆ ಹೋಗ್ಬಿಟ್ಟು ನೀಡಲ್ ಮೇಲೆ ದಾರ ತೊಗೊಂಡು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ಸೇಮ್ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಆರ್ಚ್ ಒಳಗಿಂದ ಥ್ರೆಡ್ ತೊಗೊಂಡು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ. ಟೋಟಲ್ ಇದೇ ಥರ 12 ಡಬಲ್ ಕ್ರೋಶನ, ಅಂದರೆ ತುಂಬ ಲೆಂತಿ ತೊಗೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ಮಾಲ್ ಆರ್ಚ್ ತೊಗೊಳ್ಳಿ. ಯಾಕಂದರೆ ಅದ್ರ ಮೇಲೆ ಪಿಕಾಟ್ ಡಿಸೈನ್ ಬರೋದ್ರಿಂದ ಆರ್ಚ್ನೂ ದೊಡ್ಡದಾಗಿ ತೊಗೊಂಡ್ಬಿಟ್ರೆ ಸ್ವಲ್ಪ ಡಿಸೈನ್ ಸ್ವಲ್ಪ ಕಂಜೆಸ್ಟೆಡ್ ಆಗಿಬಿಡುತ್ತೆ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಆರ್ಚ್ ಅಂದರೆ ಡಬಲ್ ಕ್ರೋಶಾಗಿ ಆರ್ಚ್ ಮಾಡ್ತೀವಲ್ಲ ಆ ಆರ್ಚ್ ಡಿಸೈನ್ನ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ. ಟೋಟಲ್ ಅದೇ ಆರ್ಚ್ ಒಳಗಡೆ 12 ಡಬಲ್ ಕ್ರೋಶನ ಮಾಡಿ. ತುಂಬ ಈಸಿ ಇದೆ ಆ್ಯಕ್ಚುಲಿ. ಇದು ಒಂದು ಬೇಸಿಕ್ ಕಲ್ತ್ಕೊಂಡ್ರೆ ಸಾಕು, ಇದರಲ್ಲೇ ತುಂಬ ವೇರಿಯೇಷನ್ಸ್ ಬರುತ್ತೆ. ಬೇಕಂದರೆ ಆರ್ಚ್ ಬರೀ ಆರ್ಚ್ ವಿತ್ ಟ್ಯಾಸಲ್ ಹಾಕ್ಬೋದು, ಆರ್ಚ್ ಮೇಲೆ ಬೀಡ್ಸ್ ಹಾಕ್ಬೋದು, ತುಂಬ ವೇರಿಯೇಷನ್ಸ್ ಬರುತ್ತೆ. ನೀವು ಬೇಸಿಕ್ ಕಲ್ತ್ಕೊಂಡ್ರೆ ಸಾಕು. ಬೇಸಿಕ್ ನೀಟಾಗಿ ಕಲ್ತಿದ್ರೆ ಅದಕ್ಕೆ ತುಂಬ ಡಿಸೈನ್ಸ್ನ ಫಾರ್ಮ್ ಮಾಡ್ಕೊಂಡು ಹೋಗ್ಬೋದು. ಈ ಆರ್ಚ್ ಒಳಗಡೆ ಟೋಟಲ್ 12 ಡಬಲ್ ಕ್ರೋಶನ ಮಾಡಿ. ಟೋಟಲ್ 12 ಡಬಲ್ ಕ್ರೋಶಾ ಆಗಬೇಕು. ಅದಾದಮೇಲೆ 5 ಚೈನ್ ಗ್ಯಾಪ್ ಇರುತ್ತಲ್ಲ 5 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಟೋಟಲ್ 12 ಡಬಲ್ ಕ್ರೋಶನ ಮಾಡಿ ಆರ್ಚ್ ಒಳಗಡೆ. ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ ಆರ್ಚಲ್ಲಿ. 5 ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಅಗೈನ್ 2 ಚೈನ್ನ ಹಾಕಿ 1 2 ಸಿಂಗಲ್ ಕ್ರೋಶಾ ಇದೆಯಲ್ಲ ಆ ಸಿಂಗಲ್ ಕ್ರೋಶಾ ಒಳಗೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿ. ಈ ಥರ ಆರ್ಚು ಫಾರ್ಮ್ ಆಗುತ್ತೆ. ಇದ್ರ ಮೇಲೆ ಪಿಕಾಟ್ ಡಿಸೈನ್ ಹಾಕ್ತೀವಿ. ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಆರ್ಚು. ಟೋಟಲ್ 3 ಸ್ಟೆಪ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ಪು ಬೇಸ್ ಲೈನ್ ಹಾಕ್ಕೊತೀವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಥರ ಆರ್ಚ್ ಫಾರ್ಮ್ ಮಾಡ್ತೀವಿ, ನೆಕ್ಸ್ಟು ಸ್ಟೆಪ್ ಪಿಕಾಟ್ ಫಾರ್ಮ್ ಮಾಡ್ತೀವಿ. ಪಿಕಾಟ್ ಫಾರ್ಮ್ ಮಾಡೋದು ತುಂಬ ಈಸಿ. 5 ಚೈನ್ ಗ್ಯಾಪಲ್ಲಿ 5 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಹೋಗಿ, ಲಾಕ್ ಇರುತ್ತಲ್ಲ, ಲಾಕ್ ಮೀನ್ಸ್ ಸಿಂಗಲ್ ಕ್ರೋಶಾ ಇರುತ್ತಲ್ಲ, 3 ಸಿಂಗಲ್ ಕ್ರೋಶಾ ಇರೋ ಕಡೆ ಒಂದೇ ಸಿಂಗಲ್ ಕ್ರೋಶಾ ಮಾಡಿ ಲಾಸ್ಟ್ ಸ್ಟೆಪ್ಪಲ್ಲಿ ಪರವಾಗಿಲ್ಲ. ದೆನ್ 1 ಡಬಲ್ ಕ್ರೋಶಾ, ಆರ್ಚ್ದು ಮೇಲ್ಗಡೆ ಚೈನ್ ಇರುತ್ತಲ್ಲ ಆ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಾ ಮಾಡಿಕೊಂಡು ಪಿಕೌಟ್ಸ್ ಹಾಕೊಂಡು ಹೋಗಬೇಕು. 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಫಾರ್ ಪಿಕಾಟ್. ಆ ಡಬಲ್ ಕ್ರೋಶಾ ಮಾಡಿದ ಗ್ಯಾಪಲ್ಲಿ ಹೋಗಿ ಅದನ್ನು ಲಾಕ್ ಮಾಡಬೇಕು.
ಟೋಟಲ್ 12 ಡಬಲ್ ಕ್ರೋಶಾಗೆ 12 ಪಿಕಾಟ್ಸ್ನ ಮಾಡ್ತೀವಿ. ನೀಡಲ್ ಮೇಲೆ ದಾರ ತೊಗೊಂಡು ಆರ್ಚ್ ಮೇಲ್ಗಡೆ ಇರೋ ಚೈನ್ ಗ್ಯಾಪಲ್ಲಿ 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ದೆನ್ 3 ಚೈನ್, ಡಬಲ್ ಕ್ರೋಶ ಮಾಡಿದ ಗ್ಯಾಪಲ್ಲಿ ಹೋಗಿ ಅದನ್ನು ಲಾಕ್ ಮಾಡಬೇಕು. ಸೇಮ್ ಇದೇ ಥರ 12 ಡಬಲ್ ಕ್ರೋಶ ವಿತ್ ಪಿಕೋ ಫಾರ್ಮ್ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ. ಈ ಸ್ಟೆಪ್ಪಲ್ಲೂ ಅಷ್ಟೇ ಡಬಲ್ ಕ್ರೋಶನ ಜಾಸ್ತಿ ಲೆಂತ್ ತೊಗೊಬೇಡಿ, ಆದಷ್ಟು ಸ್ಮಾಲಾಗಿ ತೊಗೊಂಡು ಅದಕ್ಕೆ 3 ಚೈನ್ ಹಾಕಿ ಪಿಕೋ ಫಾರ್ಮ್ ಮಾಡಿ. ಸೇಮ್ ಇದೇ ಥರ ಟೋಟಲ್ 12 ಡಬಲ್ ಕ್ರೋಶ ವಿತ್ ಪಿಕೋ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಆರ್ಚ್ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು 2 ಚೈನ್ನ ಒಂದು ಮಾಡಿ, ಇನ್ನೆರಡು ಚೈನ್ನ ಒಂದು ಮಾಡಿ, ದೆನ್ 3 ಚೈನ್ ಹಾಕಿ ಬಿಟ್ವೀನ್ ದ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ, ಟೈಟಾಗಿ ಲಾಕ್ ಮಾಡಿ ಪಿಕೋ ನೀಟಾಗಿ ಫಾರ್ಮ್ ಆಗುತ್ತೆ. ಇದೇ ಪ್ರೊಸೀಜರ್ನ ಥ್ರೂ ಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಮೇನ್ ಬೇಸ್ ಲೈನ್ನ ಫ್ರಿಜ್ ಆಗದೆ ಇರೋ ಥರ, ಮೀನ್ಸ್ ರಿಂಕಲ್ ಬರದೇ ಇರೋ ಥರ ಹಾಕ್ಕೊಳ್ಳಿ. ಬೇಸ್ ಲೈನ್ ನೀಟಾಗಿ ಬಂದರೆ ಡಿಸೈನ್ ಫುಲ್ ಕರೆಕ್ಟಾಗಿ ಬರುತ್ತೆ. ಅದು ಫುಲ್ ಪಿಕೋ ಅಂದರೆ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆದಮೇಲೆ, ಸೆಕೆಂಡ್ ಆರ್ಚ್ ವಿತ್ ಪಿಕೋ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. 5 ಚೈನ್ ಗ್ಯಾಪಲ್ಲಿ ಟ್ಯಾಸಲ್ ಕಟ್ತೀವಿ. ಅದು ಫುಲ್ ಕಂಪ್ಲೀಟ್ ಆದಮೇಲೆ ಟ್ಯಾಸಲ್ ಎಲ್ಲ ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಎಲಿಗೆಂಟಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ.
ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.